ಧನ್ಯವಾದಗಳನ್ನ ತಿಳಿಸುತ್ತಾ ಬಂಧುಗಳ ಈಗ BL ಕಾರ್ಮಿಕ ಸಂಘದ ಅಧ್ಯಕ್ಷರಾದಂತಹ ಆಲ್ಫ್ರೆಡ್ ಪಿಂಟೋ ಅವರನ್ನ ನಾನು ಮಾತಿಗೆ ಆಹ್ವಾನಿಸ್ತಾ ಇದ್ದೇನೆ. ಒಂದೆರಡು ಹಿತನುಡಿಗಳು. ಎಲ್ಲರಿಗೂ ನಮಸ್ಕಾರ. 7ನೇ ತಾರೀಕು ಏನು HEIA ಚುನಾವಣೆ ನಡೆಯಲಿದೆ, ಹಳೇದನ್ನ ಜ್ಞಾಪಕ ಮಾಡಿಕೊಂಡು, ಯಾಕೆ ಅಂತ ಹೇಳಿದ್ರೆ ನನಗೆ ಜ್ಞಾಪಕ ಇದೆ 97ನೇ ವೇಜ್ ರಿವಿಷನ್ 97 ವೇಜ್ ರಿವಿಷನ್ ಏನಾಗ್ತಾ ಇತ್ತು ಅವತ್ತು 10 ವರ್ಷಗಳನ್ನ ವೇತನ ಪರಿಷ್ಕರಣೆ ಏರೋದಕ್ಕೆ ಸರ್ಕಾರ ಪ್ರಯತ್ನ ಪಟ್ಟಾಗ ಮೊಟ್ಟ ಮೊದಲ ಬಾರಿಗೆ ಅವತ್ತಿರ್ತಕ್ಕಂಥ HEIA ನಾಯಕತ್ವ 10 ವರ್ಷ ವೇತನ ಪರಿಷ್ಕರಣೆಗೆ ಹೋಗಿ ಎಲ್ಲಾರನ್ನೂ ಆ ದಿಕ್ಕಿನಲ್ಲಿ ತಳ್ತು. ಆದರೆ ನಮ್ಮ ಏನು ಇವತ್ತು ವಜ್ರ ಗುಂಪಿನ ನಾಯಕರಿದ್ದಾರೆ ಅವರು 2007 ವೇಜ್ ರಿವಿಷನ್ನ ಬೆಂಗಳೂರು ಬೇಸ್ಡ್ ಪಬ್ಲಿಕ್ ಸೆಕ್ಟರ್ ಎಲ್ಲರೂ ಯುನೈಟ್ ಆಗಿ ಹೋರಾಟ ಮಾಡಿ 5 ವರ್ಷಕ್ಕೆ ಹೋಗಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಬೇರೆ ಎಲ್ಲರೂ ಕೂಡ ದೂರ ಹೋದಾಗ ಅವತ್ತು ವಜ್ರ ಗುಂಪಿನ ನಾಯಕರು ಏನವತ್ತು ಗೆದ್ದಿದ್ರು ಅವತ್ತು ದೃಢವಾಗಿ ನಿಂತು ಅವತ್ತು 5 ವರ್ಷದ ವೇತನ ಪರಿಷ್ಕರಣೆನ ಮಾಡಿ ಅವತ್ತು ನಿಮಗೆ ಜ್ಞಾಪಕ ಇರಬೇಕು ಆ 50% DA ಮರ್ಜರ್ ಬೆನಿಫಿಟ್, ಅದಾದ್ಮೇಲೆ ಅಡಿಷನಲ್ ಇನ್ಕ್ರಿಮೆಂಟ್ಸ್ ಏನು HL ಅಲ್ಲಿ ಮೊದಲು ಕೊಟ್ಟಿದ್ರು, ಆದ್ಮೇಲೆ ನಾವು ಹೋರಾಟ ಮಾಡಿ ಅದನ್ನ ಉಳಿಸಿದ್ವಿ. ಅದನ್ನು ಕೂಡ ಆ 2007 ಮತ್ತೆ 2012ರಲ್ಲಿ ಸಂಪೂರ್ಣವಾಗಿ ಪ್ರೊಟೆಕ್ಷನ್ ಮುಖಾಂತರ ಅವತ್ತು ವೇತನ ಪರಿಷ್ಕರಣೆ ಆಯಿತು. ಆದ್ರೆ ದುರದೃಷ್ಟವಶಾತ್ 2017ನೇ ವೇಜ್ ರಿವಿಷನ್ HL ನ ಎಲ್ಲಾ ಕಾರ್ಮಿಕರು ದೃಢವಾಗಿ 9 ದಿನ ಮುಷ್ಕರ ಮಾಡಿದಾಗ ಅವತ್ತಿರ್ತಕ್ಕಂಥ ನಾಯಕತ್ವ ವೇತನ ಪರಿಷ್ಕರಣೆನ ಯಾವ ರೀತಿ ಅರ್ಥ ಮಾಡ್ಕೊಳ್ತು ನಮಗೆ ಗೊತ್ತಿಲ್ಲ. ಏನು ಆ 2 ವೇತನ ಪರಿಷ್ಕರಣೆಯಲ್ಲಿ ಇವರು ಗೈನ್ ಮಾಡಿ ಎಂಪ್ಲಾಯೀಸ್ಗೆ ಬೆನಿಫಿಟ್ ಕೊಟ್ಟಿದ್ರು ಅದನ್ನ ಸರೆಂಡರ್ ಮಾಡೋ ರೀತಿಯಲ್ಲಿ ಒಂದು ವೇತನ ಪರಿಷ್ಕರಣೆ ಮಾಡಿ ಆ ವೇತನನ ಹಾಳು ಮಾಡಿದ್ರು. ಸೊ ಹಾಗಾಗಿ ಇವತ್ತು ನಿಮಗೆ ಗೊತ್ತಿದೆ ಆ ಕಂಪ್ಯಾರಿಸನ್ ಎಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ. ಆದರೆ ಇವತ್ತು ಮುಖ್ಯವಾಗಿ ಮುಂದಿನ ವೇತನ ಪರಿಷ್ಕರಣೆ ಮುಖ್ಯವಾಗಿರುತ್ತೆ. ಇವತ್ತು ಬ್ಯಾಂಗ್ಳೂರ್ ಬೇಸ್ಡ್ ಏನು JAF ನ ಯುನೈಟ್ ಮಾಡಿ ನಾವು ಸರ್ಕಾರದ ಮೇಲೆ ಒತ್ತಡನ ಏರ್ತಾ ಇದ್ವಿ, ಆ ಸಿಚುವೇಶನ್ ಇವತ್ತಿಲ್ಲ. ಇವತ್ತು ನಿಮ್ಗೆ ಗೊತ್ತಿರಬೇಕು 81ನಲ್ಲಿ ಆ ಲಾಕ್ಡೌನ್ ಸ್ಟ್ರೈಕಲ್ಲಿ ಎಲ್ಲರೂ ಹೋರಾಟ ಮಾಡಿ ಒಂದು ರಾಜಕೀಯ ಬದಲಾವಣೆ ಮಾಡಿದ್ವಿ, ಆ ಪರಿಸ್ಥಿತಿ ಇಲ್ಲ. ಆದರೆ ಇವತ್ತು HL ಚುನಾವಣೆ ಅತಿ ಮುಖ್ಯವಾದ ಚುನಾವಣೆ. ಯಾರು 7ನೇ ತಾರೀಕು ಆ ಚುನಾವಣೆಯಲ್ಲಿ ಗೆಲ್ತಾರೋ ಆ ನಾಯಕತ್ವ ಇವತ್ತು ನಮ್ಮ ದೇಶದಲ್ಲಿರುವಂಥ ಪಬ್ಲಿಕ್ ಸೆಕ್ಟರ್ಗೆ ಒಂದು ನಾಯಕತ್ವ ಕೊಡ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ಹಾಗಾಗಿ ಇವತ್ತು ರೇಣುಕಾ ಅವರು ಏನು ಪ್ರಧಾನ ಕಾರ್ಯದರ್ಶಿಗೆ ನಿಂತಿದ್ದಾರೆ, ಅವರು ಆ 2 ವೇತನ ಪರಿಷ್ಕರಣೆಯಲ್ಲಿ ಕೂಡ ಅನುಭವ ಹೊಂದಿದ್ದಾರೆ. ಅವ್ರ ಜೊತೆಗೆ ಸಂಪೂರ್ಣವಾಗಿ ಅನುಭವ ಇರ್ತಕ್ಕಂಥ ನಾವು ಕೂಡ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀವಿ. ಸೊ ಹಾಗಾಗಿ ನೀವು ಅದಕ್ಕೆ ಏನು ನಿಮಗೆ ಲಾಸ್ ಆಗಿದೆ, ಇವತ್ತು ಕೂಡ ಮೊನ್ನೆ ಮಹಾರತ್ನ ಆದಾಗ ನಾನು ನಿಮ್ಮ ಸರ್ವಿಸ್ ವೇಟೇಜ್ ಕಾಲಮ್ನ ಕೂಡ ನೋಡ್ತಾ ಇದ್ದೆ. ಆ ಸರ್ವಿಸ್ ವೇಟೇಜ್ ಕೂಡ ಇವತ್ತಿರ್ತಕ್ಕಂಥ ನಾಯಕತ್ವ ಯಾವ ರೀತಿ ಅದನ್ನ ಅಧಿಕಾರಿಗಳಿಗಿಂತ ಕಡಿಮೆ ತಗೊಳ್ತು ಅಂತ ನಮಗೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಶೇಮ್, ನಿಜವಾಗ್ಲೂ ಹೇಳ್ತೀನಿ. ಯಾಕೆ ಅಂದ್ರೆ ಈ ಸರ್ವಿಸ್ ವೇಟೇಜ್ ತಗೋಬೇಕಾದ್ರೆ ಅದು ಮುಖ್ಯವಾಗಿ ಕಾರ್ಮಿಕ ಸಂಘಗಳು ಅದನ್ನ ನೆಗೋಷಿಯೇಟ್ ಮಾಡಿ ಪಡಿತಾ ಇದ್ವಿ. ಆದ್ರೆ ಇವತ್ತು ಫಸ್ಟ್ ಟೈಮ್ ಇವತ್ತು ಏನು ಅವ್ರಿಗೆ ಏಜ್ನ ಅಪ್ಗ್ರೇಡ್ ಮಾಡ್ತೀವಿ, ಮಾರತ್ನ ಸ್ಕೇಲ್ಗೆ ತಗೊಂಡೋಗ್ತೀವಿ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕಾರ್ಮಿಕರಿಗೆ ಕಡಿಮೆ ಕೊಟ್ಟು ಅಧಿಕಾರಿಗಳಿಗೆ ಜಾಸ್ತಿ ಕೊಟ್ಟದ್ದು ಒಂದು ಅವಮಾನಕರ ಸೆಟಲ್ಮೆಂಟ್ ಅಂತ ಹೇಳ್ತಾ HL ನ ಇವತ್ತು ಇಲ್ಲಿ ಬಂದಿರತಕ್ಕಂಥ ಕಾರ್ಮಿಕರು ಬೇರೆ ಎಲ್ಲಾ ಕಾರ್ಮಿಕರಿಗೂ ಹೇಳಿ ಇವತ್ತು ವಜ್ರ ಗುಂಪಿನ ಎಲ್ಲಾ ಕ್ಯಾಂಡಿಡೇಟ್ಗಳನ್ನು ವೋಟ್ ಹಾಕಿ ನೀವು ಗೆಲ್ಲಿಸ್ಬೇಕು. ಆ ಗೆಲ್ಲಿಸೋದ್ರ ಜೊತೆಗೆ ಬೆಂಗಳೂರು ಬೇಸ್ಡ್ ಪಬ್ಲಿಕ್ ಸೆಕ್ಟರ್ನ ಏನು ಜಾಯಿಂಟ್ ಆಕ್ಷನ್ ಫ್ರಂಟ್ ಇದೆ ಅದನ್ನ ಮತ್ತೆ ರಿವೈವ್ ಮಾಡಿ ಎಲ್ಲಾ ಕಡೆ ಉತ್ತಮ ವೇತನ ಪರಿಷ್ಕರಣೆ ಆಗಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಬಂಧುಗಳೇ, ಹಿಂದೆ ನಡೆದಂತಹ ವೇತನ ಪರಿಷ್ಕರಣೆಯ ಬಗ್ಗೆ ವಿವರಣೆಯನ್ನ ನಮ್ಮ BL ಅಧ್ಯಕ್ಷರಾದಂತಹ ಆಲ್ಫ್ರೆಡ್ ಪಿಂಟೋ ಅವರು ವಿವರಣೆಯನ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾವ ತಂಡ ಬಂದ್ರೆ ನಮ್ಮ ಜೀವನ ಮಟ್ಟ ಸುಧಾರಿಸುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ಈಗ ನಮ್ಮ BLನ GS ಆದಂತಹ ನವೀನ್ ಸರ್ ಅವರನ್ನ ಮಾತಿಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಲೋ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ
ಈ ವೇದಿಕೆಯ ಅಕ್ಕಪಕ್ಕದಲ್ಲಿ ಕಾಮ್ರೇಡ್ BV ಮನೋಹರ್ ಅವರಿದ್ದಾರೆ, ಈ ಕಡೆ ವಿಜಯ್ ಕುಮಾರ್ ಇದ್ದಾರೆ. ಇವರಿಬ್ಬರನ್ನ ನಾನು 2002ರಲ್ಲಿ ನಮ್ಮ ಕಾರ್ಖಾನೆ BLಗೆ ಜಾಯ್ನ್ ಆಗಿದ್ದು, 2007ರಲ್ಲಿ ತದನಂತರ ಏನು ಸಾರ್ವಜನಿಕ ವಲಯದ ಉದ್ದಿಮೆಗಳು ಏನು ಈ ನಮ್ಮ ಬೆಂಗಳೂರಿನ HAL ಇರ್ಬೋದು, BL ಇರ್ಬೋದು ಅಥವಾ BML ಇರ್ಬೋದು, ಈ ಕಾರ್ಖಾನೆಗಳನ್ನ ಉಳಿಸಿ ಅನ್ನುವಂಥ ಹೋರಾಟದಲ್ಲಿ ನೇರ ನಾಯಕತ್ವವನ್ನು ಕೊಡ್ತಾ ಇದ್ದಂತ HALನ ವಜ್ರ ಗ್ರೂಪ್, ಬಹುಶಃ HAL ನಲ್ಲಿ ವಜ್ರ ಗ್ರೂಪ್ 2007ರಲ್ಲಿ 5 ವರ್ಷದ ಒಪ್ಪಂದ, 12ರಲ್ಲಿ ಒಪ್ಪಂದ ಮಾಡಿದ್ರು. ನಮ್ಮ BL ಅಲ್ಲಿ 10 ವರ್ಷ ಒಪ್ಪಂದ ನಡೆಯಿತು. ಬಹುಶಃ ಇನ್ನೊಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಇವತ್ತು ನಮ್ಮ ದೇಶದ ಆಳುವ ಸರ್ಕಾರ ಈ ಕಾರ್ಖಾನೆಗೆ ಬರಬೇಕಾಗಿರುವಂತ ರಾಫೆಲ್ ಏನು HALಗೆ ಆರ್ಡರ್ ಬರಬೇಕಾಗಿರೋದನ್ನ ಬೇರೆ ಕಡೆಗೆ ತಗೊಂಡೋದಾಗ ನಿಂತಂತ ಒಂದು ಗ್ರೂಪ್ ಅಂದ್ರೆ ಅದು ಕೇವಲ ವಜ್ರ ಗ್ರೂಪ್ ಅಂತ ಹೇಳ್ಕೊಳಕ್ಕೆ ಹೆಮ್ಮೆಯಿಂದ ಹೇಳ್ಕೊತೀನಿ. ಇವತ್ತು HAL ಮಹಾರತ್ನ ಆಗಿದೆ. ಈ HALನ ಮಹಾರತ್ನದಲ್ಲಿ ಯಾವುದಿದ್ರೆ ಚೆನ್ನ ಆಲೋಚನೆ ಮಾಡಿ, ಅದರ ಕಿರೀಟದಲ್ಲಿ ವಜ್ರ ಇದ್ರೆ ಮಾತ್ರ ಒಳ್ಳೇದು ಅಂತ ಅನ್ನೋಂಥದ್ದು ಬಹುಶಃ ಇದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು. ಏನು ಅಂತಂದ್ರೆ ಇವತ್ತು 5 ವರ್ಷ 10 ವರ್ಷ ಒಪ್ಪಂದಗಳು ನಡೆಯುವಂತ ಸಂದರ್ಭದಲ್ಲಿ 2 ಬಾರಿ 5 ವರ್ಷಗಳ ಒಪ್ಪಂದವನ್ನ ಮಾಡಿರುವಂತ ಇತಿಹಾಸ ಇರುವಂತದ್ದು ಈ ಬೆಂಗಳೂರಲ್ಲಿ ಕೇವಲ ವಜ್ರ ತಂಡಕ್ಕೆ ಮಾತ್ರ ಇರೋದು ಅಂತ ಹೆಮ್ಮೆಯಿಂದ ಹೇಳ್ಕೋತೀವಿ. ಅದರ ಸಾರಥ್ಯ ವಹಿಸಿರುವಂತವರು, ಮುಖ್ಯವಾಗಿ ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ಪ್ರತಿ ಸಂದರ್ಭದಲ್ಲೂ ಮುಖ್ಯ. ಈ ಎಕ್ಸ್ಪೀರಿಯನ್ಸ್ ಈಗ ಇನ್ನೊಂದು ವರ್ಷಕ್ಕೆ ವೇತನ ಪರಿಷ್ಕರಣೆ ಬರ್ತಾ ಇದೆ. ಬಹುಶಃ ಇದನ್ನೆಲ್ಲ ನಮ್ಮ ಈಗಿನ ಯುವ ಪೀಳಿಗೆ ಅರ್ಥ ಮಾಡ್ಕೋಬೇಕು. ಇವತ್ತು ಜಾತಿ, ಭಾಷೆ, ಧರ್ಮ ಇದರಲ್ಲೆಲ್ಲ ಓಟ್ ಕೇಳ್ತಾರೆ, ಆದ್ರೆ ನಮ್ಮ ಬದುಕನ್ನ ಕಟ್ಟುವಂತವರು ಯಾವ ಸಂಘ, ಯಾವ ಗ್ರೂಪ್ ಅನ್ನೋದನ್ನ ಇವತ್ತು ಅರ್ಥ ಮಾಡುವಂತ ಸಮಯ ಬಂದಿರುವಂತದ್ದು. ಹಾಗಾಗಿ ದಯವಿಟ್ಟು ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರು ವಜ್ರದ ಸ್ವಯಂ ಸೇವಕರು, ಕಾರ್ಯಕರ್ತರು, ಅದರ ಜೊತೆ ನಿಮ್ಮ ಏನು ಕಾರ್ಖಾನೆ ಇದೆಯೋ ಆ ಕಾರ್ಖಾನೆಯಲ್ಲಿ ನಡೆಯುವಂತ ಈ ಮುಂದಿನ ಎಲೆಕ್ಷನ್ ಅಲ್ಲಿ ನಮ್ಮ ವಜ್ರ ತಂಡ ಬರಲಿ, ಮತ್ತೆ HAL ಅಲ್ಲಿ 5 ವರ್ಷಗಳ ವೇತನ ಒಪ್ಪಂದ, ಅದರ ಜೊತೆ ಈ ಕಾರ್ಖಾನೆಯನ್ನು ಉಳಿಸುವಂತ ಕೆಲಸ ಆಗ್ಬೇಕು. ಇವತ್ತು ನಾವುಗಳು ಏನೋ ಊಟ ಮಾಡಿ HAL ಅಲ್ಲಿ ಊಟ, BL ಅಲ್ಲಿ ಊಟ ಮಾಡಿ ರಿಟೈರ್ಮೆಂಟ್ ಮಾಡಿ ಹೋಗ್ಬೋದು, ಆದ್ರೆ ಈ ಕಾರ್ಖಾನೆಗಳು ಉಳಿಬೇಕು. ಅದರ ಜೊತೆ ಈ ಕಾರ್ಖಾನೆಗೆ ಇನ್ನೂ ಯುವ ಕಾರ್ಮಿಕರು ಬರಬೇಕು ಅನ್ನೋ ದಿಸೆಯಲ್ಲಿ ಕೆಲಸ ಮಾಡುವಂತ ಕಾರ್ಮಿಕ ಪಡೆಗಳು ಇರಬೇಕು ಅನ್ನುವಂಥ ದಿಸೆಯಲ್ಲಿ ಎಲೆಕ್ಷನ್ ಅಲ್ಲಿ ನಿಮ್ಮ ಏನು ವಜ್ರ ತಂಡಕ್ಕೆ ಶುಭವಾಗ್ಲಿ ಅಂತ ಹೇಳ್ತಾ, ಇದು 2ನೇ ಬಾರಿ. ಲಾಸ್ಟ್ ಟೈಮ್ ಡೆತ್ ರಿಲೀಫ್ ಫಂಡ್ ಎಲೆಕ್ಷನ್ ಇದ್ದಾಗ ಬಂದಿದ್ದೆ, ನಿಮ್ಮನ್ನ ಉದ್ದೇಶಿಸಿ 2 ಮಾತನಾಡಿದ್ದೆ. ಇವತ್ತು ಕೂಡ ನಮ್ಮನ್ನ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ, HAL ಚಿರಾಯುವಾಗ್ಲಿ, BL ಚಿರಾಯುವಾಗ್ಲಿ, BML ಚಿರಾಯುವಾಗ್ಲಿ, JF ಚಿರಾಯುವಾಗ್ಲಿ, ವಜ್ರ ಗ್ರೂಪ್ ಚಿರಾಯುವಾಗ್ಲಿ ಅಂತ ಹೇಳ್ತಾ, ವಜ್ರ ತಂಡದ ಗೆಲುವು ನಮ್ಮೆಲ್ಲರ ಗೆಲುವು ಆಗ್ಲಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಧನ್ಯವಾದಗಳು. Vote for Vajra Group. Vote for Vajra Group. Vote for Vajra Group.